ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ. ಸಲ ಕಪ್ಪು ನಮ್ಮದೇ. ಹಿಂಗೆ ಮಾಡಿ ಹಿಂಗೆ ಹೋಗ್ಬಿಡ್ತಾರೆ, ಹಿಂಗೆ ಮಾಡಿ ಹಿಂಗೆ ಹೋಗ್ಬಿಡ್ತಾರೆ, ಹಿಂಗೆ ಮಾಡಿ ಹಿಂಗೆ ಕೊಡೋದು. ನಾವು ಈ ಸಲ ಕಪ್ಪು ನಮ್ಮದೇ. ಜೈ ಆರ್ ಸಿ ಬಿ. ಸಾಲ ನಮಸ್ಕಾರ ಜವಾರಿ ಮಂದಿಗೆ. ಏನು ಮ್ಯಾಚ್ ರೀ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ. ಇದಕ್ಕಂತಾರ್ರಿ ಮ್ಯಾಚ್ ಅಂತೇಳಿ ಇತಿಹಾಸದಾಗೆ ಫಸ್ಟ್ ಟೈಮ್ ರೀ 228 ಚೇಸ್ ಮಾಡಿದ ಆರ್ ಸಿ ಬಿ ಅಂದ್ರೆ. ಅವನು ಬಾಯಾಗ ಬರೋದು ಹೋಗೋದು, ಬಾಯಾಗ ಬರೋದು ಹೋಗೋದು, ಬಾಯಾಗ ಬರೋದು ಹೋಗೋದು. ಪಿಲ್ಸ್ ಅವ್ರು ಬೆಂಕಿ ಆಡತ್ತಿದ್ದ ಹೋದಾರಿ, ವಿರಾಟ್ ಕೊಹ್ಲಿ ಬೆಂಕಿ ಆಡಕತ್ತಿದ್ದ ಹೋದ, ರಜತ್ ಪತಿದಾರ್ ಬೆಂಕಿ ಆಡತ್ತಿದ್ದ ಹೋದ. ಅವ್ನು ತಲೆ ಪೂರ್ತಿ ಹಾಕೋದು ಹೋಗಿತ್ರಿ ಅವನು ಏನು ಮ್ಯಾಚ್. ನಾವು ಲಿವಿಂಗ್ಸ್ಟನ್ ರೀ ಅವನ ಟಿಮ್ ಡೇವಿಡ್ ಪಲ್ ತೊಗೊಂಡ್ರ ಒಳ್ಳೆ ಟೈಮ್ ಆಡಬೇಕಿಲ್ರಿ. ಕಡೆ ಒಂದು 10 ರನ್ ಹೊಡಿಬೇಕಿಲ್ರಿ ಸ್ವಾಮಗ, ಅದನ್ನು ಹೊಡಿಲಿಲ್ಲ ರೀ ಅವನವನ್ನ. ಅಂದ್ರೆ ಬೆಂಕಿ ಮ್ಯಾಚ್ ರೀ. ಜಿತೇಶ್ ಶರ್ಮಾ ಈಸ್ ಬ್ಯೂಟಿ ಅನ್ಕೊಂಡು ಕ್ಯಾಪ್ಟನ್ಸಿ ಬಿ ಬೆಂಕಿ ಮಾಡೋದು. ನಾವು ಅನ್ಕೊಂಡೆ ಅವ್ರಿ ಬಾಲರ್ಸ್ಗಳ ನಾಯಿ ಓಡಿಸ್ತಾರ ನಾವು ಅನ್ಕೊಂಡಿದ್ವಿ. ಬಟ್ ಪಿಚ್ಚಿ ಹಂಗೆ ಅದಾರೆ ಅವನು ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ದೇ ಅನ್ನೋದ್ರೆ ಬೆಂಕಿ ಬ್ಯಾಟಿಂಗ್ ನೋಡ್ರಿ, ಬೆಂಕಿ ಅಂದ್ರೆ ಬೆಂಕಿ ನೋಡ್ರಿ. ಬಾಲಿಂಗ್ 228 ಹೊಡ್ಸ್ಕೊಂಡ್ರು. ಬಟ್ ಐನ ಒಂದು ಓವರ್ ಇರಾಕಿಗೆ ಕೊಟ್ಟೆವಲ್ರಿ. ಹಿಂಗೆ ಮಾಡಿ ಹಿಂಗೆ ಕೊಟ್ಟೆ. ಹಿಂಗೆ ಅವನು ಏನು ಬ್ಯಾಟಿಂಗ್ ರೀ ಅವನು ಅಂದ್ರೆ. ಎಲ್ ಎಸ್ ಜಿ ಬ್ಯಾಟಿಂಗ್ ಬಂದ್ರಿ. ಫಸ್ಟ್ ಬ್ಯಾಟಿಂಗ್ ಟಾಸ್ ಆರ್ ಸಿ ಬಿದಾಯ್ತು. ಫಸ್ಟ್ ಟಾಸಿಂಗ್ ಬಂದರು ಎಲ್ ಎಸ್ ಜಿ. ಬಾಣ ರಿಷಬ್ ಪಂತ್ ಸೆಕೆಂಡ್ ಏನು ಬಂದರು. ಫಸ್ಟ್ ಮಿಚೆಲ್ ಮಾರ್ಷಲ್ ಮತ್ತು ಅವ್ರ ಕೂಡ ಇನ್ನೊಬ್ರು ಯಾರೋ ಬಂದಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವರಿಬ್ಬರು ಬಂದಿದ್ರು. ಬಟ್ ಅವ್ರು ಸೆಕೆಂಡ್ನೇ 2ನೇ 3ನೇವರೆಗೆ ತುಷಾರ ಬೆಂಕಿ ಬೋಲ್ಡ್ ಯಾರ್ಕರ್ ಹಾಕಿ ಬೆಂಕಿ ತೆಗಿತಾರೆ. ಬಟ್ ಮಿಚೆಲ್ ಮಾರ್ಷಲ್ ಮತ್ತು ರಿಷಬ್ ಪಂತ್ ಬೆಂಕಿ. ರಿಷಬ್ ಪಂತ್ ಅವನು ಯಾವಾಗಲೂ ಆಡ್ಲಾರ್ದ ನಮ್ಮ ಕೂಡ ರೀ ಆರ್ ಸಿ ಬಿ. ಒಟ್ಟು IPL 2025 ಒಟ್ಟು 50 ಹೊಡೆದೇ ಇಲ್ಲ ಅವರು. 50 ಒಂದು 30 ರನ್ ಬಿ ಹೊಡೆದಿಲ್ಲ ಅವರು. ನಮ್ಮ ಕೂಡನೇ 115 ನಟ್ ಔಟ್ 100 ಮೇ ಬಿ 115 ಹೊಡೆದ್ರು ನಟ್ ಔಟ್ ರೀ. ಒಪ್ಪೋ ನಾವು ತಲೆ ಹಾಕೈತೆ. ನಮ್ಮ ಆರ್ ಸಿ ಬಿ ಹೆಂಗೆ ಗೊತ್ತಿರಿ, ಯಾರು ಫಾರ್ಮ್ನಾಗ ಇರೋ ನೋಡ್ರಿ ಅವ್ರು ನಮ್ಮ ಕೂಡ ಆಡ್ತಾರೆ 100ಕ್ಕೆ ನೋಡ್ರಿ. ನಿಮ್ಗೆ ಗೊತ್ತಿರ್ಬೇಕು ಸುನಿಲ್ ನಾರಾಯಣ್ KKR ಬ್ಯಾಟ್ಸ್ಮನ್ ಓಪನರ್ ನಮ್ಮ ಕೂಡನೇ ಬರ್ತಾರೆ ಆರ್ ಸಿ ಬಿ ಕೂಡನೇ 2024 ಅನ್ನಿಸ್ತಾರೆ. ಪೂರ್ತಿ ಢಮಕ್ ಪೂರ್ತಿ ಕಲಾಸೆ ಮಾಡ್ಬಿಡ್ತಾರೆ ಎಲ್ಲ ಟೀಮಿಗೆ. ನಮ್ಮ ಕೂಡ ಆಡ್ತಾರೆ, ಎಲ್ಲ ಟೀಮಿಗೆ ಕಲಾಸ ಮಾಡ್ಬಿಡ್ತಾರೆ ಅವನು ನೋಡ್ರಿ. ಅಂತೂ ಇಂತೂ ಆರ್ ಸಿ ಬಿ ಗೆಲ್ತು. ಕ್ವಾಲಿಫೈರ್ 1 ಪಂಜಾಬ್ ವರ್ಸಸ್ ಆರ್ ಸಿ ಬಿ ಗೆಲ್ತದ. ಪ್ಲೇ ಆಫ್ ಓದ್ತದ, ಫೈನಲ್ ಕೂತದ, ಕಪ್ ಹೊಡಿತು. ಈ ಸಲ ಕಪ್ ನಮ್ದೆ, ಮುಂದಿನ ಸಲ ಕಪ್ ನಮ್ದೆ. ಹಿಂಗೆ ಹೊಡೆದು ಹಿಂಗೆ ಹೊಡೆದ್ಬಿಡೋದು, ಹಿಂಗೆ ಮಾಡಿ ಹಿಂಗೆ ಹೊಡೆದ್ಬಿಡೋದು. ಅವ್ನಿಗೆ ಏನು ಮ್ಯಾಚ್ ರೀ ಮ್ಯಾಚ್ ಇದು ಮ್ಯಾಚ್ ರೀ 2025 ಮೇನ್ ಮ್ಯಾಚ್ ಅಪ್ಪ ಅಂದ್ರೆ ಇದು. ಯಾಕಪ್ಪ ಅಂದ್ರೆ ತೆಲಿ ಹಾಪ ಐತ್ರಿ ನೋಡ. ಏನು ಬಾಲಿಂಗು ಏನು ಬ್ಯಾಟಿಂಗು ಅನ್ಸಿದ್ದು. ಬ್ಯಾಟಿಂಗ್ ಮಾತ್ರ ಬೆಂಕಿ ಮಾಡಿದ್ರು. ಆ ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಶಾರ್ಟ್ ಅಂತ ಮಿಸ್ ಆಯ್ತು ಇಲ್ಲಿ. ಕಾಕ ಪೂರ್ತಿ ಹಟ್ಟೆ ಬಿಡ್ತಿದಾರ ಅವನು ಎಲ್ಲರಿಗೆ. ಅವ್ನಿಗೆ ವಿಘ್ನೇಶ್ ಸ್ಟಾರ್ಟ್ ಅವನ ಹೆಸರು ಏನಾದಲ್ರಿ. ಹಿಂಗೆ ಮಾಡಿ ಹಿಂಗೆ ಹೊಡಿತಿದಾರೆ, ಹಿಂಗೆ ತೆಗೆದು ಹಿಂಗೆ ಎಟ್ಟು ಹಿಂಗೆ ಮಾಡಿ ಹಿಂಗೆ ಹೊಡಿತಿದ್ದ ಅವನು ವಿರಾಟ್ ಕೊಹ್ಲಿ. ಏನು ರೀ ಅವನು ಜಿತೇಶ್ ಶರ್ಮಾ ಬೆಂಕಿ ರೀ. ಜಿತೇಶ್ ಶರ್ಮಾ ಔಟ್ ಆತನ 49 ಇದ್ದಾಗ ಔಟ್ ಆತನ. ಬಟ್ ಅದು ನುಬ್ಬಲ್ ಸಿಗ್ತಾರೆ ಅಪ್ಪ. ಹಿಂಗೆ ಮಾಡೋದು ಹಿಂಗೆ ಹೋಗ್ಬಿಟ್ಟಾರ ಅವರು. ಅದು ನುಬ್ಬಲ್ ಸಿಗ್ತಾರೆ. ಅಲ್ಲಿ ಏನಾರ ವಿಕೆಟ್ ಹೋಗಿತ್ತಪ್ಪ ಅಂದ್ರೆ ಹೆಡ್ವಿ ಅಂದ್ರೆ ಇದ್ದರು ಉಮೇಶ್ ಅಫ್ಫರ್ಡ್ ಇದ್ರು. ಬಟ್ ಅವ್ರ ಎಕ್ಸ್ಪೆನ್ಸ್ ಇದ್ದಿಲ್ಲ ಅಂದ್ರೆ ಆಲ್ರೆಡಿ ಆಡಿದ್ರಲ್ಲ ಜಿತೇಶ್ ಶರ್ಮಾ. ಹಂಗಾಗಿ ಮೇನ್ ಕ್ರೂಷಿಯಲ್ ಮಯಕರು ಏನ್ರಿ ಕನ್ನಡಿಗ ಅವನ ಬೆಂಕಿ ರೀ. ಕನ್ನಡಿಗಕ್ಕೆ ಜೈ ಹೋ ಕನ್ನಡಿಗ ಅಂತ ಆಡ್ಬೇಕು ನೋಡಿ. ಏನು ಮಯಾಂಕ್ ನೋಡ್ರಿ ಎಷ್ಟು ಎಲ್ ಎಸ್ ಜಿ 14-15 ಸಿಕ್ಸ್ ಹೊಡೆದ. ಬಟ್ ಆರ್ ಸಿ ಬಿ ಹೊಡಿದ್ರೆ 4-5 ಸಿಕ್ಸ್ ಹೊಡೆದಾರೆ. ಬರೀ 28-24 4 ಹೊಡೆದಾರೆ ಆರ್ ಸಿ ಬಿ. 6 ಮ್ಯಾಟ್ರ್ ಆಗಲ್ರಿ ಇಲ್ಲಿ. ಅಂದ್ರೆ ನೀವು ಎಷ್ಟು ಬೆಳಿತೀರಂತ ಮ್ಯಾಟ್ರ್ ಆಗಲ್ಲ, ನೀವು ಏನು ಮಾಡಿದ್ರಂತ ಮ್ಯಾಟ್ರ್ ಆಗ್ತದ. ಏನು ಬೆಂಕಿ ರೀ ಅವನು ಬ್ಯಾಟಿಂಗ್. ನಾವು ಎಲ್ಲ ತೆಳಗೆ ಸಾರ್ಸೋದು ಹೊಡೆಯೋದು ಅವನು ಬೆಂಕಿ ಬ್ಯಾಟಿಂಗ್ ನೋಡ್ರಿ ಆರ್ ಸಿ ಬಿ ಅಂತ. ವಿಡಿಯೋ ನೋಡಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಅವನು. ಫಸ್ಟ್ ಆಫ್ ಆಲ್ ಯಾರು ವಿಡಿಯೋ ನೋಡಲ್ಲ ಬಿಡಿ. ಅವನು ಒಂದಲ್ಲ ಒಂದು ದಿವಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅವನು. ಅದಂತರ ಓಪನ್ ನಮಗೆ ಬೆಂಕಿ ನೋಡ್ರಿ. ಎಲ್ ಎಸ್ ಜಿ ನೋಡ್ರಿ ಫಸ್ಟ್ ಬಂದರು. ರಿಷಬ್ ಅಂತ ಹೇಳ್ತಾನಲ್ಲ, ರಿಷಬ್ ಪಂತ್ ಬೆಂಕಿ. ನಮ್ಮ ಕಡೆ ತುಷಾರ ಒಬ್ಬರೇ ಬಾಲಿಂಗ್ ನೆನಪು ಚೇಂಜ್ ಮಾಡ್ರಿ. ಬಟ್ ಡೆತ್ ಓವರೇ ನಮ್ಮ ಕಡೆ ಬೆಂಕಿ ಬಾಲಿಂಗ್ ಆಗ್ತದೆ. ಆಲ್ಮೋಸ್ಟ್ ನೋಡ್ರಿ 15-20 ಓವರಿಗೆ 250 240 ತಲುಪ್ತದ ಅನ್ನಟಿಗೆ 4 ಓವರಿಗೆ 34 ರನ್ ಕೊಟ್ರೆ. ಆ್ಯಕ್ಚುಲಿ ಕಡಿಮೆ ರನ್ ಡೆತ್ ಓವರಿಗೆ. ಯಾಕೆ ನಾಯಿ ಹೊಡೆದಾಗ್ತಿತ್ತು ರಿಷಬ್ ಪಂತ ಮತ್ತು ಮಿಚೆಲ್ ಮಾರ್ಷಲ್. ಅದ್ರ ನಿಕೋಲಸ್ ಪುರನ್ ಬಂದ್ರೆ ಡೆತ್ ಓವರಿಗೆ. ಹಂಗಾಗಿ ಮೇನ್ ಕ್ರೂಷಿಯಲ್ ಆರ್ ಸಿ ಬಿ ಕಟ್ ಹಾಕ್ಬಿಡ್ತಾರೆ ಅವನು. ವಿಕೆಟ್ ನೋಡ್ರಿ 2 ವಿಕೆಟ್ ಹೋಗಿದ್ದು ಎಲ್ ಎಸ್ ಜಿ. ಒಂದು ಮಿಚೆಲ್ ಮಾರ್ಷಲ್, ಒಂದು ನಿಕೋಲಸ್ ಪುರನ, ಒಬ್ಬ ಇನ್ನೂ 3 ವಿಕೆಟ್ ಹೋಗಿದ್ದು. ನಮ್ಮ ಆರ್ ಸಿ ಬಿ 4 ವಿಕೆಟ್ ಹೋಗಿದ್ದು. ಅದು ಎಷ್ಟು 14 ಓವರಿಗೆ 12 ಓವರಿಗೆ 4 ವಿಕೆಟ್ ಹೋಗಿದ್ರಿ. ಆಯ್ತಪ್ಪ ಮ್ಯಾಚ್. ಯಾಕಪ್ಪ ಆರ್ ಸಿ ಬಿ ಇತಿಹಾಸದಾಗಿ 220 ಚೇಸೇ ಮಾಡಿಲ್ರಿ. ನೀವು ನೋಡ ನಿಮ್ಗೆ ಗೊತ್ತಿದ್ರಪ್ಪ KKR ಕೂಡ ಮೇನ್ ಕ್ರೂಷಿಯಲ್ ಮ್ಯಾಚ್ ಇರ್ತಾರೆ. 210 ಹೊಡೆದಿರ್ತಾರೆ. ಪೂರ್ತಿ ಲಾಸ್ಟಿಗೆ ಸೋಲ್ತಾರೆ. ಪೈಲ ಆರ್ ಸಿ ಬಿ ಮ್ಯಾಚ್ ಹೆಂಗಿತ್ತು ಗೊತ್ತಂದ್ರೆ
ವಿರಾಟ್ ಕೊಹ್ಲಿ ಹೊಡೆದ್ರೆ ಎ ಬಿ ಹೊಡಿಬೇಕು, ಎ ಬಿ ಹೊಡೆದ್ರೆ ವಿರಾಟ್ ಕೊಹ್ಲಿ, ಇಬ್ರು ಹೊಡ್ಲಿಕ್ಕೆ ಬಂದು ಮ್ಯಾಚ್ ಹೋಯ್ತಾನ. ಈ ಸಲ ಹಂಗಿಲ್ರಿ, ನಾ ಸರಿಸ್ತೀನಿ, ನೀ ಹೊಡಿತೀನಿ, ನಾ ಗೊತ್ತೀನಿ ಇನ್ನ ಬಕೆಟ್ನಾಗ ಇನ್ನ ಬೆಂಕಿ ಬ್ಯಾಟ್ಸ್ಗಳು, ಹಿಂಗೆ ಬೆಂಕಿ ಬ್ಯಾಟ್ಸ್ಮನ್ ಸ್ವಸ್ತಿ ಚಿಕ್ಕರಾಗ ಆಡಿಸಿಲ್ರಿ, ಇನ್ನ ಬೆಂಕಿ ಬ್ಯಾಟ್ಸ್ಮನ್ ರೀ. ಹೇಳ್ಕೋತ ಹೋದ್ರೆ ಅವನು ಪೂರ್ತಿ ಬೆಳಕಾಗ್ಬಿಡುತ್ತೆ RCB ಬ್ಯಾಟಿಂಗ್ ಏನಪ್ಪ ನೋಡ್ರಿ. RCB ಈ ಸಲ ಕಪ್ ಮಿಸ್ ಮಾಡೋ ಚಾನ್ಸೇ ಇಲ್ಲ ನೋಡ್ರಿ. ಅವ್ನು ಈ ಸಲ ಕಪ್ ಹೊಡಿಲೇಬೇಕ್ರಿ, ಏನೇ ಕಂಡೀಷನ್. ಕಪ್ ಮಿಸ್ ಆಯ್ತು ತಿಳ್ಕೊರಿ ಈ ಸಲ RCB ವೇಸ್ಟ್ ಆಗ್ತಾರೆ ಇಲ್ಲಿ ತನಕ ಬಂದಿದ್ದು. ಯಾಕಪ್ಪ RCB ಏನೇ ಕಂಡೀಷನ್ ಈ ಸಲ ಗೆಲ್ಲಬೇಕ್ರಿ. RCB ಅದಕ್ಕೆ ಚಾನ್ಸೇ ಇಲ್ರಿ. ಅವನು ಯಾಕಪ್ಪ ಕ್ವಾಲಿಫೈರ್ ಅಂದ್ರೆ ಗೆತ್ತಪ್ಪ ಸೀದಾ ಫೈನಲ್ ರೀ ಅವನು. ಹಂಗಾಗಿ ಈ ಸಲ ಮಿಸ್ ಮಾಡೋ ಚಾನ್ಸ್ ಇಲ್ರಿ. ಯಾಕಪ್ಪ ಎಲ್ಲ ಫಾರ್ಮ್ನಾಗ ರೀ, ಬ್ಯಾಟಿಂಗ್ ಲೈನ್ ಫಾರ್ಮ್ನಾಗ ಅದ, ಆಲ್ರೌಂಡ್ರ್, ಬೌಲಿಂಗ್, ಬ್ಯಾಟ್ಸ್ಮನ್, ಕ್ಯಾಪ್ಟನ್ಸಿ ನೆಕ್ಸ್ಟ್ ಮ್ಯಾಚ್ ರಜತ್ ಪತಿದಾರ ಮಾಡ್ತಾರೆ, ಜಿತೇಶ್ ಶರ್ಮನ ಕಂಟಿನ್ಯೂ ಮಾಡ್ತಾರೆ ಗೊತ್ತಿಲ್ಲ. ಯಾಕೆ ಜಿತೇಶ್ ಶರ್ಮಾ ಆಲ್ಮೋಸ್ಟ್ ಬೆಂಕಿನೇ ಮಾಡ್ಯಾನ ಕ್ಯಾಪ್ಟನ್ಶಿಪ್. ನಮಗೇನು ಗಾರ್ಡನ್ ನಶೀಬ್ ಅಂತೈತ್ರಿ, ಬಾಲಿಂಗ್ ಏನಪ್ಪ ಹದಿಗೆಟ್ಟು ಹೋಗ್ಯದ ಅವನು ಅಂತಿದ್ರು. ಇಲ್ಲ ಅವ್ರ ಬಾಲಿಂಗ್ ನೋಡಿದ್ರೆ ಅವನು ಅವ್ರಿಗಿಂತ ನಮ್ಮದೇ ಬಾಲಿಂಗ್ ಚಲೋ ಆದಪ್ಪ ಅನ್ನಿಸ್ತಾರೆ ಅವ್ನು ಟೈಮಿಂಗ್ ನೋಡಿದ್ರಪ್ಪ. ಏನು ಬ್ಯಾಟಿಂಗ್ ರೀ ಅವನ ಅಂತಿಂತ ಜಿತೇಶ್ ಶರ್ಮಾ ನನ್ನ ಕಡೆನೇ ತೆಗ್ರೆಸ್ ನೀವು ಮಾಡ್ಬೇಕು. ಜಿತೇಶ್ ಶರ್ಮಾ ಬೆಂಕಿ ಬ್ಯಾಟಿಂಗ್ ಆಡಿದ್ರು ನೋಡ್ರಿ ಅವನು. ಬೆಂಕಿ ಜಿತೇಶ್ ಶರ್ಮಾ. ಮಯಾಂಕ್ ಅದ್ರ ನೋಡ್ರಿ ಬೆಂಕಿ ಆಡೋದು. ನಮ್ಮ RCB ಕಡೆಗೆ 3-4 ಮಂದಿ ಬೆಂಕಿ ಆಡಿದ್ರು. ಜಿತೇಶ್ ಶರ್ಮಾ, ಮಯಾಂಕ್ ಅಗರ್ವಾಲ್, ವಿರಾಟ್ ಕೊಹ್ಲಿ ಬೆಂಕಿ ಪೂರ್ತಿ ಚಿತಾರ್ಪತಲ್ ಏನು ಬ್ಯಾಟಿಂಗ್ ಅವನ. ಎಲ್ಲಿ ಲಾಸ್ಟಿಗೆ ಇದು ಯಾರು ಸಿಗ್ನೇಚರ್ ಕಾಕ ಇದು ರನ್ಔಟ್ ಮಾಡ್ತಾನೆ ಅಂದ್ರೆ ಕ್ರಿಜ್ ಹೊಂಟ್ರೆ ಹಿಂಗೆ ಇನ್ನ ಬಾಲ್ ಹಾಕಿರಲ್ಲ, ಜಿತೇಶ್ ಶರ್ಮಾ ಮುಂದೆ ಗೊತ್ತಾನ ಔಟ್ ಮಾಡಿಬಿಡ್ತಾರೆ. ಬಟ್ ಅದು ನಟೌನ್ ಕೊಡ್ತಾರೆ. ಅದು ಹೆಂಗೆ ಕೊಡ್ತಾರೆ ರೂಲ್ಸ್ ಪ್ರಕಾರ ಅದು ಏನಾದ್ರೆ ಫಸ್ಟ್ ಬ್ಯಾಟ್ಸ್ಮನ್ ಹೋಗ್ಬೇಕು, ಆಮೇಲೆ ಬಾಲರ್ ಹೊಡಿಬೇಕಂತ ಎಟ್ ಎ ಟೈಮ್ ಹೊಡೆದ್ರೆ ಅಂದ್ರೆ ಫಸ್ಟ್ ಇಬ್ಬರು ಎಟ್ ಎ ಟೈಮ್ ಹೋಗ್ಯಾರ ಮೂವ್. ಹಂಗಾಗಿ ನಟೌನ್ ಕೊಟ್ರು. ನಟೌನ್ ಕೊಡೋಕ್ಕಿಂತ ಪहिले ರಿಷಬ್ ಬಂದು ಹೇಳ್ತವ್ರ ಕಾಕ ಅವನು ಉತ್ಸವ ಸಣ್ಣವನ ಈಗೀಗ ಮೊನ್ನೆ ಬಂದ ಅವ್ನ ಮಾತು ಕೇಳ್ತಾನೆ ಅಂಪೈರ್ ಅಂತೇಳಿ ಬೈದು ಕಳಿಸ್ಬಿಟ್ಟಾರೆ ಅವನು ಸಣ್ಣ ಹುಡುಗಾರ. ಅದೇ ರಿಷಬ್ ಅಂತ ಹಿಂಗೆ ಅಂದಿರ್ತಾನೆ ಅವನು ಉತ್ಸವ ಮಗ ರೀ, ಸಣ್ಣ ಹುಡುಗ ಮಾತು ಕೇಳ್ತೀನಿ ಅವನು ಅಂಪೈರ್ ಅರಿವು ತೋತೆ ಇನ್ನು ಅವನಂತೆ ಬೈದಿರ್ತಾನೆ. ನಾವು ಕ್ಯಾನ್ಸಲ್ ಮಾಡಿದ್ರೆ ಅಂತಿಂತ ರೀವ್ ಕ್ಯಾನ್ಸಲ್ ಮಾಡಿದ್ರೆ ಬೆಂಕಿ ನೋಡಿ ಜಿತೇಶ್ ಶರ್ಮಾ ನೋಡಿ. ರಿಷಬ್ ಅಂತ ಯಾರು ಹೊಗಳಲ್ಲ, ಯಾಕಪ್ಪ ಮ್ಯಾಚ್ ಸೋತ್ಬಿಟ್ರೆ ರಿಷಬ್ ಅಂತ. ಹಂಗಾಗಿ RCB ಅನಾಹುತಾರೆ ಏನು ಬಾಯಿಗೆ ಶಬ್ದನೇ ಬರಲಾಗ್ಯಾರ RCB ನೋಡಿದ್ರೆ ಅವನ. RCB ನಮ್ದೇ ಏನು ಅನ್ನಿಸ್ತದೆ ಅವನು. ಏನು ಬೆಂಕಿ ಬಬ್ಲೋದಿ ನೋಡ್ರಿ RCB ಅವನ. ಈ 2025 ಕಪ್ ಹೊಡ್ಯದೆ ಏಟರ್ಸ್ಕೊಳ್ಕೊಂಡೆ ಒತ್ತದೆ ಅವನು. ಬೆಂಕಿ ಅಂದ್ರೆ ಬೆಂಕಿ ರೀ ಸಲ ಅವನು RCB ಅವನು. ನನ್ಗೇನು ಮಾತಾಡ್ಬೇಕು ತಿಳಿಯಾಗ್ಯದ ಅಂದ್ರೆ ಸುಮ್ಮನೆ ಮಾತಾಡತ್ತೀನಿ ಅವನು. ಯಾಕೆ ಐ ಆಮ್ ಫುಲ್ ಹ್ಯಾಪಿ ನೋಡ್ರಿ. ನಾವು RCB ಅಭಿಮಾನಿ, ಕಟ್ಟರ್ RCB ಅಭಿಮಾನಿ. ನಾ ಫುಲ್ RCB ಪೂರ್ತಿ ಹ್ಯಾಪಿ. ಐ ಆಮ್ ಫುಲ್ ಹ್ಯಾಪಿ ರೀ ಅವ್ನು. ನನಗೆ ಏನು ಮಾತಾಡೋದು ತಿಳಿಯಲ್ಲ ನೋಡಿ. ಬ್ಯಾಗ್ರೌಂಡ್ ನೋಡ್ರಿ ಇನ್ನೊಂದು ನೋಡಿ ಅನೇಬಲ್ ಇಂಟರ್ನೆಟ್ ಇನ್ನೊಂದು ಮ್ಯಾಚ್ ನೋಡತ್ತೀರಿ ನಾ. ಹಂಗಾಗಿ ಬೆಂಕಿ RCB ಇಸ್ ಬೆಂಕಿ ಪೂರ್ತಿ ಬೆಂಕಿಗೆ ಸುಟ್ಟು ಬಿಡ್ಬೇಕ್ರಿ RCB. ಆ ಥರ ಬ್ಯಾಟಿಂಗ್ ಲೈನ ಬೆಂಕಿ ರೀ ಅವನು. ವಿರಾಟ್ ಕೊಹ್ಲಿ ಕಾಕ ಮಾತ್ರ ಚೇಸ್ ಮಾಸ್ಟರ್ ಅಂತ ವಿರಾಟ್ ಕೊಹ್ಲಿ ಇದಕ್ಕೆ ಅಂತ ನೋಡ್ರಿ ಅವನು. ವಿರಾಟ್ ಕೊಹ್ಲಿ 50 ಹೊಡೆದ ಯಾವಾಗ 50 ಹೊಡೆದ್ರಲ್ಲ ರೀ ಅವಾಗಲಿಂದ RCB ಸೋತೇ ಇಲ್ರಿ. 50 ಹೊಡೆದಿದ್ದು ಎಲ್ಲ ವಿರಾಟ್ ಕೊಹ್ಲಿ ಹೊಡೆದಿದ್ದು ಎಲ್ಲ RCB ಗೆದ್ಬಿಟ್ಟದ. ಹಂಗಾಗಿ RCB ಪ್ಲಸ್ ಪಾಯಿಂಟ್ ಅನ್ಬೇಕು ನೋಡ್ರಿ. ಪಂಜಾಬಿ ಮಾರೇ ಕ್ವಾಲಿಫೈ 1 ಕೋ ತುಮಕೋ ಮಾರನೇ ಕೋ ಅಂತ ಸಿಗ್ನೇಚರ್ ಹಿಂಗೆ ಮಾಡಿ ಹಿಂಗೆ ಒಪ್ಪಾಟ್ಬಿಡೋದು. ಸಿಗ್ತೇನೆ ರೀ ಮುಂದೆ ನೋಡೋದಾಗ. ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಿಡಿಯೋ ಮುಗಿಸ್ತಾನೆ. ಜೈ RCB ಸಲ ಕಪ್ ನಮ್ದೇ. RCB